ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ. ವೆಲ್ಕಮ್ ಟು ಇಂದು ಕನ್ನಡ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಇಂದು. ನಾವೆಷ್ಟೇ ಆ್ಯಕ್ಟಿವ್ ಆಗಿರ್ತೀವಿ, ಎಲ್ಲ ಕೆಲಸನೂ ಮಾಡ್ತೀವಿ ಅಂತಂದರೆ ಕೆಲವೊಂದು ಸತಿ ಬ್ರೇಕ್ ಬೇಕಾಗುತ್ತೆ. ಏನೋ ಸ್ವಲ್ಪ ಟಯರ್ಡ್ನೆಸ್ಸು, ಸ್ಟ್ರೆಸ್ಸು ಇದೇ ರೀತಿ ನಾನಾ ಕಾರಣಗಳಿಗೆ ಅಥವಾ ಮೂಡ್ ಸ್ವಿಂಗ್ ಆಗ್ತಾ ಇರೋದು, ಕೆಲವೊಂದು ಸತಿ ಅತಿಯಾದ ಎಲ್ಲ ಕೆಲಸಗಳ ಪ್ರೆಷರು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಗೊತ್ತಾಗದೇ ಇರೋದು, ಈ ಸಡನ್ನಾಗಿ ಬರೋ ಫಂಕ್ಷನ್ಸಿಂದ, ಸಡನ್ನಾಗಿ ಬರೋ ಈವೆಂಟ್ಸಿಂದ, ಕೆಲವೊಂದು ಹೆಲ್ತ್ ಪ್ರಾಬ್ಲಮಿಂದ, ಮಕ್ಳಿಗೆ ಹುಷಾರಿಲ್ಲದ್ರಿಂದ ಎಲ್ಲ ಕಾರಣಗಳಿಂದಾಗಿ ನಾನು ಸ್ವಲ್ಪ ದಿವಸ ಯಾಕೋ ಬ್ರೇಕ್ ಬೇಕು ಅಂತ ಅನಿಸ್ತು. ಹಂಗಾಗಿ ಇನ್ನೂ ಸ್ಟಾರ್ಟಿಂಗಲ್ಲೇ ಬ್ರೇಕ್ ತೊಗೊಂಡ್ಬಿಟ್ಟೆ. ಮಾಡಬೇಕು ಅಂತ ಅನಿಸಿದ್ರು ನನಗೆ ಮಾಡೋದಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಇದಕ್ಕೆ ಕಡೆ ಗಮನ ಕೊಟ್ಟರೆ ಟೈಲರಿಂಗ್ ಕಡೆ ಗಮನ ಕೊಡೋಕೆ ಆಗ್ತಾ ಇರಲಿಲ್ಲ. ನಾನು ಟೈಲರಿಂಗ್ನಲ್ಲಿ ಬಟ್ಟೆ ಅದೆಲ್ಲ ನೀಟಾಗಿ ಕ್ಲಾತ್ ಸ್ಟಿಚಿಂಗ್ ಅದನ್ನ ಕಲೀಲೇಬೇಕಾಗಿದೆ ಅಂತಹ ಎಫರ್ಟ್ ನನಗಿತ್ತು. ಇದನ್ನಾದರೆ ನಾನು ಕಂಟಿನ್ಯೂ ಮಾಡ್ಬೋದಾಗಿತ್ತು. ಅದನ್ನಾದರೆ ಅಕ್ಕ ಬಂದು ಅವರು ನನಗೆ ಎಲ್ಲಿವರೆಗೂ ಕಲಿಸ್ತಾರೋ ಅಲ್ಲಿವರೆಗೂ ನಾನು ಪರ್ಫೆಕ್ಷನ್ ತೊಗೊಳ್ಲೇಬೇಕಾಗಿತ್ತು. ಹಂಗಾಗಿ ಕೆಲವೊಂದು ಸತಿ ನೈಟು ಡೇ ಯಾವಾಗಲೂ ಅದರಲ್ಲೇ ಬ್ಯುಸಿಯಾಗಿರ್ತಿದ್ದೆ. ಈಗ ಒಂದು 4 ದಿವಸದಿಂದ ಅಕ್ಕ ಹುಷಾರಿಲ್ಲದಕ್ಕೆ ಸ್ವಲ್ಪ ಬಿಡು ತೊಗೊಂಡೋದು ಬಿಟ್ಟು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೆ. ಇಲ್ಲಿ ಮುದ್ದು, ಗೊಂಬೆ, ಅಮ್ಮ ಇವರೆಲ್ಲ ಫಂಕ್ಷನಿಗೆ ಹೊರಟಿದ್ದಾರೆ. ಇವರಿಗೆ ಎಲ್ಲಾದರೂ ಹೊರಗಡೆ ಹೋಗಬೇಕು, ಫಂಕ್ಷನ್ಗೆ ಹೋಗಬೇಕು ಅಂದರೆ ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿಯಾಗಿ ರೆಡಿಯಾಗಿ ಹೋಗ್ತಾ ಇರ್ತಾರೆ. ಸರಿ ಅಂತಂದು ಹೇಳ್ಬಿಟ್ಟು ಅವ್ರನ್ನೆಲ್ಲ ಕಳಿಸಿ ನಾನು ಪಾಪು ಮನೆಯಲ್ಲೇ ಇದ್ವಿ. ಅವ್ರು ಹೋಗೋಷ್ಟರಲ್ಲಿ ಬೇಗ ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸಿ ಇನ್ನುಳಿದ ಕೆಲಸ ಪೆಂಡಿಂಗ್ ಇದನ್ನ ಅವ್ರು ಹೋದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇವರು ಅಕ್ಕ ತಂಗಿ ಮನೇಲಿ ಇರ್ತಾರೆ. ಚಿಕ್ಕ ಮಕ್ಕಳು ಅಂದರೆ ಎಷ್ಟು ಅವರು ಇದ್ದಾಗ ಟೈಮ್ ಹೆಂಗೆ ಮಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ. ಜಗಳ ಆಡೋದು, ಏನಾದ್ರು ಒಂದು ಕಿತಾಪತಿ ತೆಗಿತಾನೇ ಇರ್ತಾರೆ. ನಾವು ಅವ್ರನ್ನ ಬಿಟ್ಟು ಬೇರೆ ಏನೂ ಕೆಲಸ ಮಾಡೋಕ್ಕೆ ಆಗ್ತಾ ಇರಲ್ಲ. ಓದಿಸೋದು, ಬರ್ಸೋದು, ಹೇಳ್ಕೊಡೋದು, ನಾವೆಲ್ಲ ಆಟಾಡೋಕ್ಕೆ ಸ್ವಲ್ಪ ಹೊತ್ತು ಕಳಿಸಿದ್ರು ಬರೀ ಜಗಳ ಮಾಡ್ತಾನೆ ಇದ್ದಾರೆ. ಅವಳು ನನಗೆ ಹಿಂಗೆ ಅಂದ್ಲಿ, ಇವಳು ನನಗೆ ಹಿಂಗೆ ಅಂದ್ಲು. ಅದಕ್ಕೆ ನಗಬೇಕು ಅನಿಸುತ್ತೋ ಅಥವಾ ಬೇಜಾರು ಮಾಡ್ಕೋಬೇಕು, ಕೋಪ ಮಾಡ್ಕೋಬೇಕು ಒಂದು ಗೊತ್ತಾಗ್ತಿರಲ್ಲ. ಅವರು ಕೆಲವೊಂದು ಸತಿ ಅವರ ಮಾತುಗಳು ಎಷ್ಟು ಮೆಚೂರ್ಡಾಗಿ ಜಗಳ ಮಾಡ್ತಿರ್ತಾರೆ ಅಂದರೆ, ಹೌದಲ್ಲ ನಾವು ಹಿಂಗೆ ಮಾಡ್ತಾಯಿದ್ವಿ ಚಿಕ್ಕವರಿದ್ದಾಗ, ಇವಾಗಲೂ ಹಂಗೆ ಮಾಡ್ತೀವಿ ಅಂತ ಅನಿಸ್ತಾ ಇರ್ತೈತಿ. ಎಷ್ಟು ಸೀರಿಯಸ್ಸಾಗಿ ಜಗಳ ಆಡ್ತಿರ್ತಾರೆ ಅಂದ್ರೆ ಅಷ್ಟು ಸೀರಿಯಸ್ಸಾಗಿ, ಸ್ವಲ್ಪ ಅವಳಿಗೆ ಬೈಯೋಂಗಿಲ್ಲ, ಇವಳಿಗೆ ಬೈಯೋಂಗಿಲ್ಲ, ರೂಮ್ ಸೇರ್ಕೊಳೋದು, ಮುಂಚೆ ಕುಟ್ಕೊಂಡು ಮಲ್ಕೊಳೋದು, ಕೈಗೆ ಸಿಕ್ತಿರೋ ವಸ್ತುಗಳನ್ನೆಲ್ಲ ಹಾಕೋದು, ಈಗೇನೋ ಅನ್ನೋ ಥರ ಇರಲ್ಲ. ಆ ಥರ ಇದು ಮಾಡ್ತಾರೆ. ಅವ್ರನ್ನಿಬ್ಬರನ್ನ ಸಮಾಧಾನ ಮಾಡೋ ಅಷ್ಟರಲ್ಲಿ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಆದರೂ ಒಂಥರ ಚೆನ್ನಾಗಿರುತ್ತೆ ಅವರವೆಲ್ಲ ಮಾತುಗಳು ಕೇಳೋದಕ್ಕೆ. ನಾವು ಸೇಮ್ ಹಿಂಗೆ ಮಾಡ್ತಿದ್ವಿ. ನಾವು ಅಕ್ಕ ತಂಗಿಯರು, ನಾವು 6 ಜನ ಇರೋದ್ರಿಂದ ಯಾವಾಗಲೂ ಜಗಳ ಮಾಡ್ತಾನೇ ಇರ್ತಿದ್ವಿ. ಚಿಕ್ಕವ್ರು ದೊಡ್ಡವ್ರು ನಮ್ಮ ಅಪ್ಪಾಜಿಯರೆಲ್ಲ ಯಾವ ರೀತಿ ನಿಭಾಯಿಸಿದಾರಲ್ಲಪ್ಪ, ನಾವು ಇವರಿಬ್ಬರಿಗೆ ಇದು ಮಾಡ್ತಿದ್ದೀವಲ್ಲ ಅಂತ ಅನಿಸ್ತಾ ಇರ್ತೈತಿ. ಅಕ್ಕ ತಂಗಿಯರಿದ್ದರೆ ಏನೋ ಒಂಥರ ಈ ಜಗಳ ನಡುವೆ ಪ್ರೀತಿನೂ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇವರಿಬ್ಬರು ಮಧ್ಯೆ ಅಂತ ಅವನ ಪಾಡಿಗೆ ಅವ್ನು ಕೆಲಸ ಮಾಡ್ತಾನೆ ಇರ್ತಾರೆ. ಅವರಿಬ್ಬರು ಜಗಳ ಮಾಡಿದ್ರೆ ಅವ್ನಿಗೆ ಏನೊಂದು ಗೊತ್ತಾಗ್ತಿರಲ್ಲ. ಅವನು ಅವರಿಬ್ಬರ ಹತ್ರ ಹೋಗೋದು, ಕುತ್ಕೊಳೋದು, ಇಲ್ಲ ಅವನದೇ ಆದ ರೀತಿಯಲ್ಲಿ ಆಟ ಮಾಡೋದು, ಅವನ ವಸ್ತುಗಳನ್ನ ಮುಟ್ಟಿದ್ರೆ ಮಾತ್ರ ಅವನು ಜಗಳಕ್ಕೆ ಬರ್ತಾ ಇರ್ತಾನೆ. ಇಲ್ಲ ಅಂತಂದರೆ ಅವನಿಗೇನು ಗೊತ್ತಾಗ್ತಿರಲ್ಲ. ಪಾಪ ಅವನ ಪಾಡಿಗೆ ಅವನು ಆಟ ಆಡ್ತಾನೇ ಇರ್ತಾನೆ. ಅಂತೂ ಇವ್ರ ಜಗಳ ಇವತ್ತಿಗೆ ಮುಗಿಯುತ್ತೋ ಇಲ್ಲೋ ಅಂತ ಅನಿಸ್ಬಿಡ್ತು. ಒಬ್ಬರ ಮೇಲೆ ಒಬ್ಬರು ಕಂಪ್ಲೇಂಟ್ ಅರೈಸ್ ಮಾಡ್ತಾನೇ ಇದ್ದರು. ಹಿಂಗೋ ಮಾಡಿ ಮ್ಯಾನೇಜ್ ಮಾಡಿ ಅವ್ರನ್ನಿಬ್ಬರನ್ನ ಸಮಾಧಾನ ಮಾಡಿಸೋ ಅಷ್ಟರಲ್ಲಿ ಸಾಕಪ್ಪ ಅಂತ ಅನಿಸ್ಬಿಡ್ತು. ಹೀಗೆ ಮಕ್ಕಳಿದ್ದ ಮನೆಯಲ್ಲಿ ಯಾವ ರೀತಿ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅಷ್ಟು ಮಾಡಿ ಬರೋ ಅಷ್ಟರಲ್ಲಿ ಅಲ್ಲಿರೋ ವಸ್ತುಗಳನ್ನೆಲ್ಲ ನೀಟಾಗಿ ಎಲ್ಲ ಎಳ್ದಾಡ್ಬಿಟ್ಟಿದ್ರು. ನೀಟಾಗಿ ಮಾಡಿದ್ರೆ ಅದರಲ್ಲೂ ಜಗಳ ಆಡ್ತಾಯಿದ್ರು. ಸರಿ ಅಂತ ಇವ್ರದ್ದು ಹಿಂಗೆ ಮಾಡ್ಕೊತ ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಅಂತಂದು ಹೇಳ್ಬಿಟ್ಟು ನೆಕ್ಸ್ಟಿನ ಕೆಲಸಕ್ಕೆ ಹೋಗೋಣ, ನೀವೇನಾರ ಮಾಡ್ಕೊಳ್ರಿ, ಬರೀ ಹಿಂಗೆ ಇರ್ರಿ, ಇಬ್ಬರೂ ಮಾತಾಡಿಸಲ್ಲ ಅಂತಂದು ಹೇಳಿ ಬಂದೆ. ಆಮೇಲೆ ಇಬ್ಬರು ರಾಜಿ ಆದರು. ರಾಜಿ ಆಗಿ ಅವ್ರವ್ರ ಕೆಲಸ ಅವರು ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಂಗೆ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಜಗಳ ಆಡ್ತಾನೆ ಇದ್ದರು ಅವರು. ಪ್ಯಾಂಟರ್ಸ್ಗೆ ಫಸ್ಟು ನಿಮ್ಮ ಮನೆಯಲ್ಲಿ ಮಕ್ಕಳು ಇದೇ ರೀತಿ ಜಗಳ ಮಾಡ್ತಾರೆ, ಇದೇ ರೀತಿ ತುಂಟರ ನಡೀತಾ ಇರ್ತೈತಾ? ಎಲ್ಲ ರೆಕಾರ್ಡ್ ಮಾಡಿದ್ದೀನಿ, ಅವ್ರು ಪ್ರೇಕ್ಷಾ ಮ್ಯಾಮ್ ಕಳಿಸ್ತೀನಿ ನಾನು. ಇದು ನೆಕ್ಸ್ಟ್ ಡೇ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಝೀಝಿ ಪ್ಲ್ಯಾಂಟ್ನ ಹಾಕಿದ್ದೆ.
ಅದು ಯಾಕೋ ನೀರು ಜಾಸ್ತಿ ಆಗಿರೋ 2 ತಿಂಗಳು ಇಂದ 3 ತಿಂಗಳು ಅದು ಪಾಟಲ್ಲಿದ್ದಾಗ ಒಂದು ಕವರಲ್ಲಿದ್ದಾಗ ಅದು ಏನೇನೋ ಆಗಿರಲಿ ಎಕ್ಸ್ಟ್ರಾ ಎಲ್ಲ ಬಂದಿತ್ತು, ಚೆನ್ನಾಗಿ ಬಂದಿತ್ತು ಅಂತಂದು ಹೇಳ್ಬಿಟ್ಟು ನಾನು ಸೆರಾಮಿಕ್ ಪಾಟ್ ತೊಗೊಂಡು ಬಂದುಬಿಟ್ಟು ಅದರಲ್ಲಿ ನಾನು ರೀಪಾಟ್ ಮಾಡಿದೆ. ಅದು ನೀರು ಜಾಸ್ತಿ ಆಗಿರೋದ್ರಿಂದ ಏನು ಆ ಎಲೆಗಳೆಲ್ಲ ಉದುರೋದಕ್ಕೆ ಸ್ಟಾರ್ಟ್ ಮಾಡಿ ಯೆಲ್ಲೋ ಕಲರ್ ಆಗಿಬಿಟ್ಟು ಉದುರೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ಒಂದೊಂದೇ ಇದೆಲ್ಲ ನಂಗಂತೂ ಸಖತ್ತು ಬೇಜಾರಾಗ್ಬಿಡ್ತು. ಯಾಕೆ ಹಿಂಗೆ ಆಗ್ತಾಯಿದೆ, ಎಲ್ಲ ಒಂದೊಂದೇ ಉದುರ್ಬಿಟ್ಟೆಲ್ಲ ಇದಾಗಿದೆಯಲ್ಲ ಅನ್ನ ನೋಡೋಣ ಅದು ಎಲ್ಲಿವರೆಗೂ ಬರುತ್ತೆ ಬರಲಿ ಅಂತಂದು ಹೇಳ್ಬಿಟ್ಟು ಅವೆರಡು ಇದನ್ನು ಕಟ್ ಮಾಡಿದ್ದೀನಿ. ಇವ್ರು ತಿರುಗಿ ದಿವಸ ಸಂಜೆ ಬಂದಾಗ ಸ್ನ್ಯಾಕ್ಸ್ ಹಾಕ್ಕೊಟ್ಟಿದ್ದೆ. ಅವ್ರ ಪಾಡಿಗೆ ಅವರು ಸ್ನ್ಯಾಕ್ಸ್ ತಿಂತಾಯಿದ್ರು. ಇಲ್ಲಿ ಅವನು ಸ್ನ್ಯಾಕ್ಸ್ ಹಾಕ್ಸ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ. ಇಲ್ಲಿ ಮುದ್ದು ಅವನು ಕುತ್ಕೊಳ್ಳೋ ಜಾಗದಲ್ಲಿ ಕುತ್ಕೊಳ್ಳೋದ್ರಿಂದ ಅವನ ವಸ್ತುಗಳು ಮುಟ್ಟಿದ ತಕ್ಷಣವೇ ಕೋಪ ಬಂದುಬಿಡುತ್ತೆ. ಒಟ್ಟು ಅವ್ನದ್ದು ಯಾವುದೇ ವಸ್ತು ಆಗಲಿ ಅವ್ರು ಮುಟ್ಟೋಂಗಿಲ್ಲ, ಕೂರೋ ಹೋಗಿಲ್ಲ, ಓಡಿಸೋಡ್ಕೊಂಡು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದಕ್ಕೆ ಅವಳು ಕಾಡಿಸ್ತಾ ಇದ್ಲ ಅವನಿಗೆ, ನಾನು ಕುತ್ಕೊಳ್ತೀನಿ ಹಿಡ್ಕೊತೀನಿ ಏನು ಮಾಡ್ತೀಯ ಅಂತ ಇದ್ದ. ಅವನು ಒಂದು ಸತಿ ಸಿಟ್ಟು ಬಂದುಬಿಟ್ರೆ ಕೈ ಸಿಕ್ಕಿದ್ರೆ ಬೀಸ್ ಹೊಸ್ತು ಬಿಡ್ತಾನೆ ಅವನು. ಆಮೇಲೆ ಕೈ ಎಲ್ಲ ಇಟ್ಟಿದ್ದ, ನೋಡು ಅವ್ನು ಇರಿಸ್ಕೊತಾನೆ ಹುಷಾರಮ್ಮ ಅಂತಂದೇಳಿ ಹೇಳ್ತಾ ಇದ್ವಿ. ಸರಿ ಹಂಗೋ ಹಿಂಗೋ ಅಂತ ಕೆಲವೊಂದು ಸತಿ ಎಷ್ಟು ಖುಷಿ ಆಗುತ್ತೆ ಅಂದರೆ ಅವ್ರು ಆಟ ಆಡೋದು ಒಂಥರ ಚೆನ್ನಾಗಿ ಅಂತ ಅನಿಸುತ್ತೆ. ಕೆಲವೊಂದು ಸತಿ ಮಾತ್ರ ತುಂಬ ಜಗಳ ಮಾಡಿದಾಗ ಕೋಪ ತರಿಸೋದು ಇದೆಲ್ಲ ಸಾಮಾನ್ಯವಾಗಿ ಮಕ್ಳಿದ ಮನೇಲೆಲ್ಲ ಇರ್ತೈತೆ. ಅವ್ನು ಏನಾರ ಮಾಡ್ಕೊ ಅಂತಂದು ಹೇಳ್ಬಿಟ್ಟು ಹಿಂದ್ಗಡೆ ಕೈ ಕಟ್ಕೊಂಡು ಆರಾಮಾಗಿ ಅವನ ಪಾಡಿಗೆ ಅವನು ಹೋಗ್ತಾ ಇದ್ದ. ನಮ್ಮ ಮನೇಲಿ ಯೂಶ್ವಲಾಗಿ ಅಮ್ಮ ಜಾಸ್ತಿ ನೆಲದ ಮೇಲೆ ಮಲಗ್ತಾ ಇರ್ತಾರೆ. ಬೆಡ್ ಮೇಲೆ ಮಲಗೋದು ಕಮ್ಮಿ ಡೇ ಟೈಮು. ಈ ಥರ ಟಿ ವಿ ನೋಡುವಾಗ ಅವಾಗೆಲ್ಲ ಅವನ ಅಮ್ಮನ ಹತ್ರ ಕುತ್ಕೊಂಡ್ಬಿಟ್ಟು ಅವ್ರ ಮೇಲೆ ಕುತ್ಕೊಳೋದು ಹತ್ತೋದೆಲ್ಲ ಮಾಡ್ತಾ ಇದ್ದ. ಇಲ್ಲಿ ನಮ್ಮ ನಾದಿನಿಯವ್ರು ಬಂದಿದ್ದರು. ಅವರು ಸರಿ ರವೆ ಉಂಡೆ ಮಾಡೋಣ ಅಂತಂದು ಹೇಳ್ಬಿಟ್ಟು ಇಬ್ಬರು ಅವರು ಬಂದಾಗ ರವೆ ಉಂಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು 1 kg ರವೆಯಲ್ಲಿ 3/4 kg ರವೆ ತೊಗೊಂಡಿದ್ದಾರೆ. 3/4 kg ಅಂದರೆ 1 kgಯಲ್ಲಿ ಸ್ವಲ್ಪ ರವೆ ಬಿಟ್ಟು ಇನ್ನು ಅಷ್ಟು ರವೆನ ತುಪ್ಪ ಇದ್ದರೆ ತುಪ್ಪದಲ್ಲಿ ಆ ತುಪ್ಪಕ್ಕೆ ನಾವು ಉಪ್ಪು ಆಗಿರ್ಬೋದು, ಖಾರ ಪುಡಿ ಆಗಿರ್ಬೋದು ಏನೂ ಹಾಕೋ ಹಾಗಿಲ್ಲ, ಪ್ಲೈನ್ ತುಪ್ಪ ಕಾಸ್ಕೋಬೇಕು. ಆ ತುಪ್ಪದಲ್ಲಿ 2ರಿಂದ 3 ಭಾಗ ಮಾಡಿಕೊಂಡು ರವೆನ ನೀಟಾಗಿ ಚೆನ್ನಾಗಿ ಹುರಿಬೇಕು. 2ರಿಂದ 3 ಭಾಗ ಮಾಡಿದ್ರೆ ರವೆ ಸ್ವಲ್ಪ ಇರುತ್ತಲ್ಲ, ಹಂಗಾಗಿ ನೀಟಾಗಿ ಹುರಿಯುತ್ತೆ. ನಾವು ಅಷ್ಟೂ ಒಂದೇ ಸತಿಗೆ ಹುರಿತೀವಿ, 2 ಸತಿಗೆ ಹುರಿತೀವಿ ಅಂತಂದರೆ ಅಷ್ಟು ನೀಟಾಗಿ ಅದು ಹುರಿಯೋದಿಲ್ಲ. ಹಂಗಾಗಿ ತುಪ್ಪ ಇಲ್ಲದೇ ಇದ್ದರೆ ಡಾಲ್ಡಾ ಯೂಸ್ ಮಾಡಿ ನೀಟಾಗಿ ರವೆನ ಹುರ್ಕೋಬೇಕು. ಹುರ್ಕೊಂಡ್ಬಿಟ್ಟು ಆ ರವೆನ ಮುಂಚೆ ಅಳತೆ ಮಾಡಿದರೆ ಆಮೇಲೆ ಅಳತೆ ಮಾಡೋ ನೆಸೆಸಿಟಿ ಏನಿರಲಿಲ್ಲ. ಅವರು ಮುಂಚೆ ಅಳತೆ ಮಾಡಿರಲಿಲ್ಲ ಅಂತಂದೇಳಿ ಆಮೇಲೆ ಅದನ್ನ ಅಳತೆ ಮಾಡಿಬಿಟ್ಟು ಮತ್ತೆ ಅದಕ್ಕೆ ತಗೊಂಡು ಅಷ್ಟೇ ಪ್ರಮಾಣದ ಸಕ್ಕರೆ ತಗೊಂಡು ಅದಕ್ಕೆ 2 ಲೋಟ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಪೂರ್ತಿ ಪಾನಕ ಬರೋವರೆಗೂ ಕುದಿಸ್ಬೇಕು. ಪಾನಕನ ಒಂದೆಳೆ ಪಾನಕ ಸೀದಾ ಬರಬೇಕು. ನಾವು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಪಾನಕ ಬೇಗ ಬರುತ್ತೆ, ಬಟ್ ರವೆ ಉಂಡೆ ಅಷ್ಟು ಚೆನ್ನಾಗಾಗಲ್ಲ. ಹಂಗಾಗ್ಬಿಟ್ಟು 2 ಲೋಟ ನೀರು ಹಾಕಿ ಅದು ಚೆನ್ನಾಗಿ ಕುದ್ದು ನೀಟಾಗಿ ಪಾನಕ ಬರಬೇಕು. ಚೆನ್ನಾಗಿ ಕುದ್ದು ಪಾನಕ ಬಂದರೆ ರವೆ ಉಂಡೆ ಚೆನ್ನಾಗಾಗ್ತದೆ. ಕೆಲವೊಬ್ಬರೆಲ್ಲ ರವೆನ ಚೆನ್ನಾಗಿ ಹುರ್ಕೊಂಬಿಟ್ಟು ಸಕ್ಕರೆನ ಮಿಕ್ಸಿ ಮಾಡಿಕೊಂಡು ಆ ಸಕ್ಕರೆ ಅದಕ್ಕೆ ಸೇರಿಸ್ಕೊಂಬಿಟ್ಟು ರವೆನ ಬಿಸಿ ಇರುವಾಗಲೇ ರವೆ ಉಂಡೆ ಕಟ್ತಾರೆ. ಸ್ವಲ್ಪ ಹಾಲು ಸೇರಿಸ್ಕೊಂಬಿಟ್ಟು. ಬಟ್ ನಾವಿಲ್ಲಿ ನಾವಿಲ್ಲಿ ಆ ರೀತಿ ಕಟ್ಟಿಲ್ಲ. ಇಲ್ಲಿ ಯಾವಾಗಲೂ ಈ ಥರ ಪಾನಕ ತಗೊಂಡ್ಬಿಟ್ಟೆ ಮಾಡೋದು. ಸ್ವಲ್ಪ ಭಾಳ ದಿವಸ ಬರುತ್ತೆ, ಆಮೇಲೆ ಚೆನ್ನಾಗಿರುತ್ತೆ ಟೇಸ್ಟು ಅಂತಂದು ಹೇಳ್ಬಿಟ್ಟು ಈ ಥರ ಮಾಡ್ಕೊತೀವಿ. ಕಟ್ಟಬೇಕಾದ್ರೆ ಸ್ವಲ್ಪ ಬಿಸಿ ಹಾಲನ್ನ ಸೇರಿಸ್ಕೊಂಡು ಕಟ್ಟಿದರೆ ಉಂಡೆ ನೀಟಾಗಿ ಆಗುತ್ತೆ. ಸ್ವಲ್ಪ ಪಾನಕ ಬರೋದು ಲೇಟ್ ಆಗ್ತಿತ್ತು, ಯಾಕಂದರೆ ಬಾಳೆ ರವೆ ಉಂಡೆ ಎಲ್ಲ ಕಾಯ್ಕೊತ ಕುತ್ಕೊಂಡ್ವಿ. ಇಲ್ಲಿ ಒಂದು ಪ್ಲೇಟಲ್ಲಿ ಅದಕ್ಕೆ ಸಪ್ರೇಟಾಗಿ ಕೊಬ್ಬರಿ ಅದನ್ನೆಲ್ಲ ತುರ್ಕೊಂಡು ಇಟ್ಕೊಂಡಿದ್ವಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಕಟ್ಟಿ ಮುಗಿಸಿ ಬಂದ್ವಿ. ಇಲ್ಲಿ ಗಿಡದಲ್ಲಿ ತುಂಬ ಗುಲಾಬಿ ಹೂ ಬಿಟ್ಟಿತ್ತು ಅಂತಂದು ಹೇಳ್ಬಿಟ್ಟು ಗುಲಾಬಿ ಹೂವೆಲ್ಲ ಹರಿದಿದ್ದೆ. ನನಗೆ ಹೂ ಕಟ್ಟೋದು, ಹೂ ಬಿಡಿಸೋದು ಅಂತಂದ್ರೆ ತುಂಬ ಇಷ್ಟ. ಅದನ್ನ ಬಾಗ್ಲಿಗಾದರೂ ಹಾಕೋಕ್ಕೆ ಬರುತ್ತೆ, ಇಲ್ಲ ದೇವ್ರ ಫೋಟೋಕ್ಕಾರ ಬರುತ್ತೆ ಅಂತಂದು ಹೇಳ್ಬಿಟ್ಟು ಹೆಂಗಾದ್ರೂ ಫ್ರೀ ಇದೀವಲ್ಲ ಅಂತಂದು ಹೇಳ್ಬಿಟ್ಟು ಇನ್ನೂ ಅಡುಗೆ ಮಾಡೋದಕ್ಕೆ ರಾತ್ರಿ ಟೈಮ್ ಇತ್ತು. ಹಾಗಾಗಿ ಗುಲಾಬಿ ಹೂ ಅವರೆಲ್ಲ ಇಟ್ಕೊಡ್ತಾಯಿದ್ರು. ನಾವು ಮಾತಾಡ್ಕೊಂತ ಟಿ ವಿ ನೋಡ್ಕೊತ ಹಂಗೆ ಕಟ್ತಾ ಇದ್ವಿ. ಟೈಮ್ ಪಾಸ್ ಹೆಂಗೋ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಅವ್ರ ಮನೆ ವಿಚಾರ ಆಗಿರ್ಬೋದು, ನಮ್ಮ ಮನೆ ವಿಚಾರ, ಅದು ಇದು ಹೀಗೆ ಮಾತಾಡ್ಕೊಂಡ್ರೆ ಟೈಮ್ ಪಾಸ್ ಮಾಡ್ಕೊತ ಹೂ ಕಟ್ತಾ ಇದ್ವಿ.
ಕೆಲವೊಂದು ರಿಲೇಷನ್ಶಿಪ್ ಅನ್ನೋದು ಸುಮ್ಮನೆ ದೂರ ಇದ್ದಷ್ಟು, ಕೆಲವೊಂದು ವಿಷಯಗಳನ್ನ ಹೈಡ್ ಮಾಡಿದಷ್ಟು, ಅವ್ರನ್ನ ಯಾಕೆ ಮಾತಾಡಿಸ್ಬೇಕು ಇವ್ರನ್ನ ಯಾಕೆ ಮಾತಾಡಿಸ್ಬೇಕು ಅಂತ ಈಗೋ ಹಿಡ್ಕೊಳೋದ್ರಿಂದ ಕೆಲವೊಂದು ರಿಲೇಷನ್ಗಳು ದೂರ ಉಳಿದ್ಬಿಡ್ತವೆ. ನಾವು ಮನ ಬಿಚ್ಚಿ ಮಾತಾಡಬೇಕು ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಮನೇಲಿ ಹೆಂಗೆ ಹಂಗೆ ಅಂತಂದು ಕ್ಯಾಶುಯಲಾಗಿ ಮಾತಾಡೋದ್ರಿಂದ ಆಗಿರ್ಬೋದು, ಕೆಲವೊಂದು ವಿಷಯಕ್ಕೆ ಅಪ್ರಿಷಿಯೇಟ್ ಮಾಡಿರೋದ್ರಿಂದ ಆಗಿರ್ಬೋದು, ಕೆಲವೊಂದು ಚಿಕ್ಕ ಪುಟ್ಟ ತೀರಾ ಚಿಕ್ಕ ವಿಷಯಕ್ಕೆ ಕಾಲೆಳೆಯೋದ್ರಿಂದ ಕಾಡಿಸೋದ್ರಿಂದ ಕೆಲವೊಂದು ರಿಲೇಷನ್ಶಿಪ್ಗಳು ಚೆನ್ನಾಗಿ ಬೆಳೀತಾ ಇರ್ತವೆ. ಕೆಲವೊಬ್ಬರು ಅವ್ರನ್ನ ಯಾಕೆ ಮಾತಾಡಿಸ್ಬೇಕು ಇವ್ರನ್ನ ಯಾಕೆ ಮಾತಾಡಿಸ್ಬೇಕು, ಅವಳಿಗೆ ಅಷ್ಟು ದಿಮಾಕ ಸೊಕ್ಕು ಅಂತ ಈ ಥರ ಎಲ್ಲ ಇಳಿದ್ಬಿಟ್ರೆ ಕೆಲವೊಂದು ಸಂಬಂಧಗಳು ಹಾಗೆ ಉಳಿದು ಬಿಡ್ತವೆ. ಇವಾಗ ಆವಾಗಿನ ಕಾಲದಂಗೆ ತಮಾಷೆ ಮಾಡೋದು ಕಿಂಡಲ್ ಮಾಡೋದು ತುಂಬ ಕಮ್ಮಿ ಆಗಿರ್ಬಿಟ್ಟಿದೆ. ಒಂಥ ಈಗೋನೆಸ್ ಬೆಳೀತಾ ಇದೆ ಅಂತ ಹೇಳ್ಬೋದು. ಅದು ಚಿಕ್ಕ ಮಕ್ಕಳಿಂದನೂ ಆಗಿರ್ಬೋದು, ದೊಡ್ಡವರಿಂದನೂ ಆಗಿರ್ಬೋದು. ತುಂಬ ಜೆಲಸಿ ಫೀಲ್ ಮಾಡೋದು ಜಾಸ್ತಿ ಆಗಿದೆ. ಹಂಗೆ ಈಗೋ ಒಂಥರ ಪ್ರೆಸ್ಟೀಜು ಆಟಿಟ್ಯೂಡು ಅಂತ ಹೇಳ್ತೀವಲ್ಲ, ಆ ಥರನೇ ಆಗಿರ್ಬೋದು. ಕೆಲವೊಬ್ರು ಆಲ್ಮೋಸ್ಟಲ್ಲಿ ಏನೋ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಅಪ್ರಿಷಿಯೇಟ್ ಮಾಡೋದೇ ತುಂಬ ಕಮ್ಮಿ. ಅದೇನು ಬಿಡು ಮಾಡ್ತಾಳೆ, ಇವಾಗ ಎಲ್ಲರೂ ಮಾಡ್ತಾರೆ ಯೂಟ್ಯೂಬ್ ನೋಡ್ಕೊಂಡು, ಅದು ನೋಡ್ಕೊಂಡು ಇದು ನೋಡಿ, ಅಟ್ಲೀಸ್ಟ್ ಚೆನ್ನಾಗಿರೋ ವಿಷಯಗಳನ್ನ ನೀನು ತುಂಬ ಚೆನ್ನಾಗಿ ಮಾಡ್ತಿದ್ದೀಯ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಇವ್ರು ಎಷ್ಟು ಒಳ್ಳೆಯರಲ್ಲ ಅಂತ ನಾವು ಏನು ಮಾಡಿದ್ವಿ, ಒಂದು ಅಪ್ರಿಷಿಯೇಷನ್ ಕೊಟ್ವಿ ಅಷ್ಟೇ. ಆ ಅಪ್ರಿಷಿಯೇಷನ್ಗೆ ಎಷ್ಟು ಬೆಲೆ ಇರುತ್ತೆ ಅಂತಂದರೆ, ನೀನು ಚೆನ್ನಾಗಿದೆಯಾ, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದೆಯಾ, ಚೆನ್ನಾಗಿ ಟ್ಯಾಲೆಂಟ್ ಇದೆಯಾ, ಕಂಟಿನ್ಯೂ ಮಾಡು, ಈ ಥರ ಎಲ್ಲ ಕೆಲವೊಂದು ವಿಷಯಗಳಿಗೆ ಅಪ್ರಿಷಿಯೇಷನ್ ಕೊಟ್ಟರೆ ಆ ವ್ಯಕ್ತಿ ಬಗ್ಗೆ ನಮಗೆ ಗೊತ್ತಿಲ್ಲದೆ ಒಳ್ಳೆ ಭಾವನೆ ಬೆಳೀತಾ ಹೋಗುತ್ತೆ. ಯಾಕಂದರೆ ಅದು ನಮಗೆ ಅದು ಪಾಸಿಟಿವ್ ವೈಬ್ಸ್ ಕೊಟ್ಟಿರುತ್ತೆ, ಖುಷಿ ಕೊಟ್ಟಿರುತ್ತೆ ಎಲ್ಲ. ಹಂಗಾಗಿ ಕೆಲವೊಂದು ವಿಚಾರಗಳು ತುಂಬ ನೆಗೆಟಿವ್ ಆಗಿ ಎಲ್ಲದಕ್ಕೂ ನೆಗೆಟಿವ್ ಕಮೆಂಟ್ ಮಾಡ್ತಾ ಹೋದರೆ, ಹೋಗಪ್ಪ ಅವಳು ಎಲ್ಲದಕ್ಕೂ ನೆಗೆಟಿವ್ ಕಮೆಂಟ್ ಕೊಡ್ತಾ ಹೋಗ್ತಾಳೆ, ಅವಳು ನಂದು ಏನೂ ಇಷ್ಟಪಡೋದಿಲ್ಲ ಅಂತಂದು ಹೇಳ್ಬಿಟ್ಟು ಅವ್ರ ಹತ್ರ ಏನೂ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡೋದಿಲ್ಲ, ಹೇಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ, ಅವಳಿಗೆ ದಿಮಾಗ್ ಜಾಸ್ತಿ, ಆಟಿಟ್ಯೂಡ್ ಜಾಸ್ತಿ ಅಂತ ಈ ಥರ ಎಲ್ಲ ಅಂತ ಅಂದ್ಕೊತೀವಿ. ಆದರೆ ಕೆಲವೊಂದು ವಿಷಯಕ್ಕೆ ಅಪ್ರಿಷಿಯೇಟ್ ಮಾಡಿದರೆ, ನೀನು ತುಂಬ ಚೆನ್ನಾಗಿ ಮಾಡಿ, ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಇವ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ಶೇರ್ ಮಾಡ್ಕೊಂಡ್ರೆ ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಬರುತ್ತೆ ಅಲ್ವಾ. ಇಲ್ಲಿ ಅದು ಹೂ ಕೊಟ್ಟೋದೆಲ್ಲ ಆಯಿತು. ಈಗ ನಾನು ಮುದ್ದೆ ಮಾಡೋಣ ಅಂತ ಮುದ್ದೆ ಮಾಡೋಕೆ ಇಟ್ಕೊಂಡಿದ್ದೀವಿ. ಆಲ್ಮೋಸ್ಟಲ್ಲಿ ನಮ್ಮ ಮನೇಲಿ ಮುದ್ದೆ ತುಂಬ ಗಟ್ಟಿ ಮಾಡಲ್ಲ, ತುಂಬ ತೆಳ್ಳಗೆ ಮಾಡೋದು. ಯಾಕಂದರೆ ಅಮ್ಮ ನಮ್ಮ ಮನೆಯವ್ರಿಗೆ ಅವ್ರಿಗೆಲ್ಲರೂ ಗಟ್ಟಿ ಮುದ್ದೆ ಮಾಡೋದು ಇಷ್ಟ ಆಗೋಲ್ಲ. ಅವ್ರಿಗೆ ಏನೋ ಒಂಥರ ಗಂಟ್ಲೊಳಗಡೆ ಹೋಗಲ್ಲ ಅಂತ ಹೇಳ್ತಾರೆ. ಕೆಲವೊಂದು ಮನೇಲಿ ಒಂಥರ, ಕೆಲವೊಬ್ಬರು ಮನೇಲಿ ಪೂರ್ತಿ ಗಟ್ಟಿ ಮಾಡ್ತಾರೆ. ತೆಳ್ಳ ಮುದ್ದೆ ಮಾಡಿದ್ರೆ ಇವೇನಿವು ಇಷ್ಟು ತೆಳ್ಳ ಇದ್ದಾವೆ ಉಣ್ಣಂಗೆ ಆಗಲ್ಲ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಅಡುಗೆಗೆ ಅಡ್ಜಸ್ಟ್ ಆಗಿರ್ತಾರೆ. ಅದೇ ರೀತಿ ಅಡುಗೆ ಮಾಡ್ಕೊತ ಹೋಗ್ತಾರೆ. ಕೆಲವೊಬ್ರು ಮಾಡೋದು ಇಷ್ಟ ಆಗಲ್ಲ. ಅವ್ರವ್ರ ಮನೇಲಿ ಯಾವ್ಯಾವ ರೀತಿ ಊಟ ಮಾಡ್ತಾರೋ ಆ ರೀತಿ ಅಡುಗೆ ಮಾಡ್ತಾರೆ. ಕೆಲವೊಬ್ಬರು ಇನ್ನೊಬ್ಬರು ಮೆಚ್ಚೋಕ್ಕೆ ಆಗಲ್ವಲ್ಲ, ಮನೆ ಒಳಗಿರೋರು ಅವರು ಮೆಚ್ಚಿದ್ರೆ ಸಾಕು ಅನ್ನಂಗಾಗಿರುತ್ತೆ. ಇನ್ನೊಬ್ಬರು ಅಡುಗೆಗಳ್ನ ಜಾಸ್ತಿ, ಅವರಿಗೆ ಮೇನ್ ಬೇಕಾಗಿರೋದು ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಲಿ ಯಾರ್ಯಾರು ಇರ್ತಾರೋ ಅವರು ಅಡುಗೆ ಚೆನ್ನಾಗಿದೆ ಅಂತಂದು ಇಷ್ಟಪಟ್ಟು ಊಟ ಮಾಡಿದ್ರೆ ಅಷ್ಟೇ ಒಂಥರ ಖುಷಿ. ಚೆನ್ನಾಗಿದೆ ಅಂತಂದ್ರೆ, ಅಟ್ಲೀಸ್ಟ್ ಚೆನ್ನಾಗಿಲ್ಲದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಕೆಲವೊಬ್ಬರೆಲ್ಲ ಹೇಳ್ತಾರೆ ಅವ್ರಿಗೇನು ಬರುತ್ತೆ ಇವ್ರಿಗೇನು ಬರುತ್ತೆ ಅಂತ ಹೇಳ್ತಾರೆ. ನಾವೇನಾದರೂ ಹೋಗಿ ಅವ್ರ ಮನೇಲಿ ಅಡುಗೆ ಮಾಡಿ ದಿನ ನೀಡ್ತೀವ? ಇಲ್ವಲ್ಲ. ನಾವು ಅಲ್ಲಿ ಅಡುಗೆ ಮಾಡೋದು ನಮ್ಮ ಮನೇಲಿ ಯಾರ್ಯಾರು ಇರ್ತಾರೋ ಅವ್ರು ಯಾವ ಥರ ಊಟ ಮಾಡ್ತಾರೋ, ಅವ್ರಿಗೆ ಯಾವ ಥರ ಟೇಸ್ಟ್ ಇಷ್ಟನೋ ಆ ಥರ ಮಾಡ್ತೀವಿ. ಅವ್ರ ಮನೆಯಲ್ಲಿ ಯಾವ ಥರ ಅಡುಗೆ ಬೇಕೋ, ಅವ್ರ ಮನೆಗಿರೋ ಅಡುಗೆ ಯಾವ ರೀತಿ ಇಷ್ಟನೋ ಅವ್ರು ಆ ರೀತಿ ಮಾಡ್ತಾರೆ ಅಲ್ವಾ. ಎಲ್ಲರಿಗೂ ಪ್ರಪಂಚದಲ್ಲಿರೋ ಎಲ್ಲರನ್ನೂ ಮೆಚ್ಚೋಕ್ಕಾಗಲ್ಲ. ಕೆಲವೊಬ್ಬರು ಸುಮ್ಮನೆ ಬೇರೆಯವ್ರ ಮನೆಯಲ್ಲಿಗೆ, ಬೇರೆಯವ್ರ ವಿಷಯಗಳಿಗೆ, ಬೇರೆಯವ್ರು ಮಾಡೋ ಕೆಲಸಕ್ಕೆ ಮಧ್ಯೆ ಬಂದು ಇಂಟರ್ಫಿಯರ್ ಆಗ್ತಾ ಇರ್ತಾರೆ, ಎಲ್ಲದಕ್ಕೂ ಕಮೆಂಟ್ ಮಾಡ್ತಾ ಇರ್ತಾರೆ. ಅದು ಸ್ವಲ್ಪ ಪಾಸಿಟಿವ್ ಕಮೆಂಟ್ ಆದರೆ ಓಕೆ ತೊಗೊಳೋಣ, ಬರೀ ನೆಗೆಟಿವ್ ಕಮೆಂಟ್ ಮಾಡೋದಾಗ್ಬಿಟ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಅಲ್ವಾ. ಜೀವನನೇ ಹಿಂಗೆ. ನಮ್ಮ ಜೀವನದಲ್ಲಿ ನಮ್ಮ ಕನಸು, ನಮ್ಮ ಆಸೆ, ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೋ ಆ ರೀತಿ ನಾವು ಬದುಕಬೇಕು. ಇನ್ನೊಬ್ಬರು ಜೀವನದ ಥರ, ಇನ್ನೊಬ್ಬರು ಆಸೆ ಥರ, ಇನ್ನೊಬ್ಬರು ಕನಸುಗಳ ಥರ ಬದುಕಿದ್ರೆ ಅದು ನಮ್ಮ ಜೀವನ ಆಗೋದಿಲ್ಲ ಅಲ್ವಾ. ಏನೋ ನಮಗೆ ಬಂದ ರೀತಿಯಲ್ಲಿ ನಾವು ನಮ್ಮ ಜೀವನನ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಯಾರಾದರೂ ಇನ್ನೊಬ್ರು ಏನಾರು ಕಮೆಂಟ್ ಬಂದರೆ ಪಾಸಿಟಿವ್ ಇತ್ತಾ, ನಮಗೆ ಖುಷಿ ಆಯಿತಾ, ನಾವು ತೊಗೊಳ್ಳೋಣ. ನೆಗೆಟಿವ್ ಆಗಿ ಬಂತ, ನಮಗೆ ಇಷ್ಟ ಆಗಲಿಲ್ಲ, ಜಸ್ಟ್ ಇಗ್ನೋರ್ ಇಟ್ ಅಂತ ಅಂದ್ಕೊಂಡು ನಾನು ಯಾವಾಗಲೂ ನನಗೆ ಬೇಕಾದ್ರ ಬಗ್ಗೆ ನಾನು ಬೇಕಾದ ಕಮೆಂಟ್ಸ್ಗಳ್ನ ತೊಗೊಳ್ತೀನಿ. ಬೇಡದೇ ಇರೋ ಕಮೆಂಟ್ಸ್ಗಳ್ನ, ಬೇಡದೇ ಇರೋ ಮಾತುಗಳನ್ನ ಅಷ್ಟೆಲ್ಲನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಜಸ್ಟ್ ಇಗ್ನೋರ್ ಇಟ್ ಅಂತಂದು ಹೇಳ್ಬಿಟ್ಟು ಆ ಮಾತುಗಳನ್ನ ಡಸ್ಟ್ಬಿನ್ನಿಗೆ ಹಾಕಿರೋ ರೀತಿಲಿ
ನನ್ನ ಮನಸ್ಸಿಂದ ಆಚೆನೇ ಎಸ್ಬಿಡ್ತೀನಿ. ಯಾಕಂದರೆ ನನ್ನ ಲೈಫ್ ನನಗೆ ಗೊತ್ತಿದೆ, ಯಾವ ರೀತಿ ನನ್ನ ಲೈಫ್ನ ಲೀಡ್ ಮಾಡಬೇಕು, ನನಗೆ ಎಷ್ಟು ನನ್ನ ಲಿಮಿಟ್ ಎಷ್ಟಿದೆ, ನಂದು ಆಸೆ ಕನಸುಗಳು ಎಷ್ಟಿದೆ ಅನ್ನೋ ರೀತಿಯಲ್ಲಿ ನನ್ನ ಜೀವನನ ನಾನು ಸೋಂಬೇರಿ ಆಗಿಲ್ವಾ, ನನ್ನ ಕೆಲಸ ನಾನು ಮಾಡ್ಕೊತ ನಾನು ಇನ್ನೊಬ್ಬರು ವಿಷಯದಲ್ಲಿ ತಲೆ ಹಾಕದೇ ಇರೋ ರೀತಿಯಲ್ಲಿ ನನ್ನ ಲೈಫ್ ಸ್ಟೈಲ್ನ ನನ್ನ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಕೊತ ಹೋಗ್ತೀನಿ. ಆಲ್ಮೋಸ್ಟ್ ಅಲ್ಲಿ 3% ಎಲ್ಲ ಗೃಹಿಣಿಯರು, ಎಲ್ಲ ಹೆಣ್ಮಕ್ಳು ಇದೇ ಕೆಲಸ ಮಾಡ್ತಿರ್ತಾರೆ. ಇನ್ನೊಬ್ಬರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳಲ್ಲ. ಅವರಾಯಿತು, ಅವ್ರ ಫ್ಯಾಮಿಲಿ ಆಯಿತು, ಅವ್ರ ಕೆಲಸ ಆಯಿತು, ಅವ್ರ ಮಕ್ಕಳಾಯಿತು, ಅವ್ರದ್ದು ಮಕ್ಳದ್ದು ವಿದ್ಯಾಭ್ಯಾಸ ಆಯಿತು, ಅವ್ರದ್ದು ಕೆಲವೊಂದು ಫ್ಯೂಚರ್ ಬಗ್ಗೆ ಪ್ಲ್ಯಾನಿಂಗ್ಸ್ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ಗಮನ ಕೊಡ್ತಾರೆ. ಯಾರೋ ಕೆಲವೊಬ್ಬರು ಹೆಣ್ಮಕ್ಳು ಮಾತ್ರ ಫ್ರೀಯಾಗಿರೋರು, ಕೆಲ್ಸಕ್ಕೆ ಬರದೇ ಇರೋರು, ಬರೀ ಇನ್ನೊಬ್ರ ಬಗ್ಗೆನೇ ಮಾತಾಡ್ಕೊತ, ಇನ್ನೊಬ್ರ ಲೈಫ್ ಸ್ಟೈಲ್ ಬಗ್ಗೆನೇ ಮಾತಾಡ್ಕೊತ ಹೋಗ್ತಾ ಇರ್ತಾರೆ. ಅಂಥವ್ರಿಗೆ ಅವರಿಗೆ ಟೈಮ್ ಪಾಸ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಅಷ್ಟೊಂದು ಯೋಚನೆಗಳಿರಲ್ಲ, ಫ್ಯೂಚರ್ ಬಗ್ಗೆ ಪ್ಲ್ಯಾನ್ಗಿಂತ ಫ್ಯೂಚರ್ ಬಗ್ಗೆ ಅಷ್ಟೊಂದು ಚಿಂತೆ ಇರಲ್ಲ. ಎಲ್ಲ ಸರಿಯಾಗಿ ಚೆನ್ನಾಗಿದ್ದಾಗ ಇನ್ನೇನು ಮಾಡ್ತಾರೆ, ಬೇರೆಯವ್ರ ಬಗ್ಗೆ ಆಡ್ಕೊತ ತಮ್ಮ ಟೈಮನ್ನ ವೇಸ್ಟ್ ಮಾಡ್ತಾ ಇರ್ತಾರೆ. ಅವರಿಗೂ ಬೇರೆಯವ್ರ ಥರನೇ ಅವ್ರ ಲೈಫ್ ಇಷ್ಟ ಆಗ್ತಾ ಇರಲ್ಲ. ಅವ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ, ಬರೀ ಇನ್ನೊಬ್ರು ಅವ್ರು ಹಂಗೆ ಹಿಂಗೆ ಅಂತಂದೇಳಿ ಮಾತಾಡ್ಕೊತ ಹೋಗ್ತಾರೆ. ಅದರಿಂದ ಅವರಿಗೆ ಇನ್ನೊಬ್ರ ಬಗ್ಗೆ ನಾವು ಮಾತಾಡ್ಕೊತ ಹೋದಷ್ಟು ನಮ್ಮದು ತಲೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೂ ಏನಾದರೂ ಚೇಂಜಸ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ನಮ್ಮ ಮನೇಲಿ ರಾತ್ರಿ ಆಲ್ಮೋಸ್ಟ್ ಅಲ್ಲಿ ಮುದ್ದೆನೇ ಮಾಡೋದು. ಅವರಿಗೆಲ್ಲ ಮುದ್ದೆ ಮಾಡಿ ಸಾಂಬಾರು ತುಪ್ಪ ಅದೆಲ್ಲ ಹಾಕಿ, ನಮ್ಮ ಮನೇಲಿ ಅಮ್ಮ ಒಬ್ಬರು ಬಿಟ್ಟು ಇನ್ನೆಲ್ಲರೂ ತುಪ್ಪ ಊಟ ಮಾಡ್ತಾರೆ. ಅಮ್ಮರಿಗೆ BP ಇರೋದ್ರಿಂದ ಅವ್ರು ಮಾತ್ರ ತುಪ್ಪ ಊಟ ಮಾಡಲ್ಲ. ಇಷ್ಟೆಲ್ಲ ಅಡುಗೆ ಮಾಡಿ ಊಟ ಮಾಡಿ ಪಾತ್ರೆ ತೊಳೆದು ಮಲ್ಕೊಳ್ಳೋ ಅಷ್ಟರಲ್ಲಿ ಸಾಕಪ್ಪ ಅಂತ ಅನಿಸಿರುತ್ತೆ. ಆದರೂ ಒಂಥರ ಖುಷಿ, ಸ್ಯಾಟಿಸ್ಫ್ಯಾಕ್ಷನಿಂದ ನಾವು ನಮ್ಮ ಲೈಫ್ನ ಅವತ್ತಿನ ದಿನನ ಎಂಡ್ ಮಾಡೋದ್ರಿಂದ ಇವತ್ತಿನ ದಿನ ಈ ಥರ ಆಯಿತು, ನಾವು ಇಷ್ಟು ನೀಟಾಗಿ ಕೆಲಸ ಮಾಡಿದ್ವಿ ಅಂತಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿದ್ದರೆ ಏನೋ ಒಂಥರ ಖುಷಿ ಇರುತ್ತೆ. ಅದೇ ರೀತಿ ದಿವಸ ಬೆಳಗ್ಗೆನೂ ಅದೇ ರೀತಿ ಖುಷಿಯಾಗಿ ನಾವು ನಮ್ಮ ಲೈಫ್ನ ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಲೂ ಪಾಸಿಟಿವಿಟಿ ಇಟ್ಕೊಳ್ರಿ ಅಂತಂದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.